ವೆಲ್ಕಮ್ ಟು ಸ್ಟಡಿ ಮೇಡ್ ಈಸಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ಟಡಿ ಮೇಡ್ ಈಸಿ ಕ್ಲಾಸಸ್ಗೆ ಸುಸ್ವಾಗತ. ನಾನು ಆಲ್ರೆಡಿ ಈ ವಿಡಿಯೋದ ಮೇಲೆ ಅಪ್ಲೋಡ್ ಮಾಡಿದ್ದೆ, ಅಂದರೆ ಈ ಒಂದು ಚಾಪ್ಟರ್ ಮೇಲೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಬಟ್ ಒಂದೇ ಒಂದು ಇಂಪಾರ್ಟೆಂಟ್ ಕ್ವೆಶನ್ಸ್ನ ನಾನು ಎಕ್ಸ್ಪ್ಲೈನ್ ಮಾಡಿರಲಿಲ್ಲ. ಸೊ ದಟ್ ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಆ ಕಾನ್ಸೆಪ್ಟನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಅದ್ರ ಮೇಲೂ ಕೂಡ ಕ್ವೆಶನ್ನ ಕೇಳಿದರು ಪ್ರೀವಿಯಸ್ ಇಯರ್. ಬಟ್ ನಾನು ನಿಮಗೆ ಈ ಒಂದು ಚಾಪ್ಟರ್ನ ಮಾಡಬೇಕಾದ್ರೆ ಆ ಒಂದು ಕ್ವೆಶನ್ನ ಬಿಟ್ಟಿದ್ದೆ. ಸೊ ದಟ್ ನಾವು ಏನು ಮಾಡ್ತೀನಿ, ಆ ಒಂದು ಕ್ವೆಶನ್ನ ಸಾಲ್ವ್ ಮಾಡ್ತಾಯಿದ್ದೀನಿ. ನೋಡಿ, ಯು ಕ್ಯಾನ್ ಅಬ್ಸರ್ವ್ ಹಿಯರ್. ನೋಡ್ಬೋದು, ಕೇರ್ ಮಸ್ಟ್ ಬಿ ಟೇಕನ್ ವೈಲ್ ಮಿಕ್ಸಿಂಗ್ ದ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ಆ್ಯಸ್ ವೆಲ್ ಆಸ್ ದ ಸಲ್ಫ್ಯೂರಿಕ್ ಆ್ಯಸಿಡ್. ಯಾಕೆಂದರೆ ಈ ರೀತಿ ಆಗುವಂಥದ್ದು, ಆ್ಯಸಿಡ್ ಮಸ್ಟ್ ಆಲ್ವೇಸ್ ಬಿ ಆ್ಯಡೆಡ್ ಸ್ಲೋಲಿ ಟು ದ ವಾಟರ್ ವಿತ್ ಅ ಕಾನ್ಸ್ಟೆಂಟ್ ಸ್ಟೈರಿಂಗ್. ಇಫ್ ದ ವಾಟರ್ ಈಸ್ ಆ್ಯಡೆಡ್ ಟು ದ ಕಾನ್ಸಂಟ್ರೇಟೆಡ್ ಆ್ಯಸಿಡ್, ದ heat is generated may cause the mixture to splash out and the causes burns. The glass container may also break due to the excess local heating. Okay, yes, you have to remember, important. ಇಲ್ಲಿ ನೋಡಿ, ಇನ್ನೊಂದು ಕಾನ್ಸಂಟ್ರೇಟೆಡ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್ ಆ್ಯಸ್ ವೆಲ್ ಆಸ್. ನೋಡಿ, ತುಂಬ ಒಂದು ನೀವು ನೋಡ್ಬೋದು, ಲುಕ್ ಔಟ್ ಫಾರ್ ದ ವಾರ್ನಿಂಗ್ ಸೈನ್, ಅಂದರೆ ನಿಮ್ಮ ಒಂದು ಸೈನ್ಗಳನ್ನ ಹಾಕಿರ್ತಾರೆ. ಓಕೆ, ನೀವು ನೋಡಿರ್ಬೋದು ಯಾವ ರೀತಿ ಏನೇನು ಮಾಡಬೇಕು ಅಂತ. ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಇಲ್ಲಿ ನಿಮಗೆ ಪಿಕ್ಚರಲ್ಲಿ ಕಾಣಿಸ್ತಿರುತ್ತೆ ಯಾವ ರೀತಿ ಅಂತ. ಈ ರೀತಿ ಒಂದು ಸೈನ್ ಕನ್ವರ್ಷನ್ನ ಹಾಕಿರ್ತಾರೆ ಹೊರಗಡೆ. ವಾರ್ನಿಂಗ್ ಸೈನ್ ಡಿಸ್ಪ್ಲೇಡ್ ಆನ್ ಕಂಟೈನರ್ ಕಂಟೈನಿಂಗ್ ಕಾನ್ಸಂಟ್ರೇಟೆಡ್ ಆ್ಯಸಿಡ್ ಬೇಸ್ ಬಗ್ಗೆ. ಓಕೆ, ಅದ್ರ ಬಗ್ಗೆ ಏನು ಕ್ವಶನ್ ಎಕ್ಸಾಮಲ್ಲಿ ಕೇಳಿದ್ದಾರೆ ಅಂದರೆ, ಯು ಕ್ಯಾನ್ ದ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಆ್ಯಂಡ್ ಆನ್ ಅ ಬಾಟಲ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ pellets mixing an acid or base with the water results in the decrease in the concentration of H plus ion or OH minus ion. ಓಕೆ, ಯಾವ ರೀತಿ ಏನು ಆ್ಯಸಿಡ್ನ ಅಥವಾ ಬೇಸ್ನ ನಾವು ವಾಟರ್ ಜೊತೆ ಮಿಕ್ಸ್ ಮಾಡೋದ್ರಿಂದ ಏನಾಗ್ತಾ ಇರುತ್ತೆ, ಅದ್ರ ಒಂದು ಕಾನ್ಸಂಟ್ರೇಷನ್ ಆಫ್ ಆ್ಯಸಿಡ್ ಆಗಿರ್ಬೋದು, ಬೇಸ್ ಆಗಿರ್ಬೋದು, ಕಾನ್ಸಂಟ್ರೇಷನ್ ಆಫ್ ದ H ಪ್ಲಸ್ ಅಯಾನ್ ಆ್ಯಂಡ್ OH ಮೈನಸ್ ಆಫ್ ದ ಆ್ಯಸಿಡ್ ಆಗಿರ್ಬೋದು, ಬೇಸ್ ಆಗಿರ್ಬೋದು, ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಈ ಕಾನ್ಸೆಪ್ಟ್ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ನೋಡಿ, ಈ ಬೀಕರಲ್ಲಿ ನಾನು ಬೇಸ್ನ ತೊಗೊಂಡೆ. ನಾನೇನು ಮಾಡ್ತೀನಿ, ಇದರಲ್ಲಿ ಬೇಸ್ನ ತೊಗೊಂಡಾಗ ವಾಟರ್ನ ಆ್ಯಡ್ ಮಾಡ್ತೀನಿ. ಏನಾಗುತ್ತೆ, ಇದರಲ್ಲಿರುವಂತಹ OH ಮೈನಸ್ ಕಾನ್ಸಂಟ್ರೇಷನ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ವೈ? ಬಿಕಾಸ್ ನಾನಿಲ್ಲಿ ವಾಟರ್ನ ಆ್ಯಡ್ ಮಾಡ್ತಿದ್ದೀನಿ. ಸೊ ದಟ್ ಏನಾಗುತ್ತೆ, ಕಾನ್ಸಂಟ್ರೇಷನ್ ಆಫ್ ದ OH ಮೈನಸ್ ಅಯಾನ್ ಡಿಕ್ರೀಸಸ್. ಹಾಗೆ ಇನ್ನೊಂದು ಬೀಕರಲ್ಲಿ ನಾನು ಏನು ಮಾಡ್ತೀನಿ ಅಂದ್ರಪ್ಪ, ನೋಡಿ ಇಲ್ಲಿ ಇನ್ನೊಂದು ಬೀಕರಲ್ಲಿ ನಾನು ಆ್ಯಸಿಡ್ನ ತೊಗೋತೀನಿ. ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಈ ಒಂದು ವಾಟರ್ನ ಆ್ಯಡ್ ಮಾಡ್ತೀನಿ. ಅರ್ಥ ಆಯ್ತಾ? H2Oನ ಆ್ಯಡ್ ಮಾಡ್ತೀನಿ. ಇಲ್ಲೂ ಕೂಡ ನಾನು ವಾಟರ್ನ ಆ್ಯಡ್ ಮಾಡಿದೆ. ಓಕೆ, ಆಗೇನಾಗುತ್ತೆ, H ಪ್ಲಸ್ ಅಯೋನ್ ಕಾನ್ಸಂಟ್ರೇಷನ್ ಆ್ಯಸಿಡಲ್ಲಿ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುವಂಥದ್ದು. ದೆನ್ ಈ ಥರ ಸಚ್ ಪ್ರಾಸೆಸ್ ವಿ ಕಾಲ್ ಇಟ್ ಆ್ಯಸ್ ಅನ್ ಡೈಲ್ಯೂಷನ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಡೈಲ್ಯೂಷನ್ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಚಿಲ್ಡ್ರನ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಈ ಪ್ಯಾರಾಗ್ರಾಫ್ ಮೇಲೂ ಕೂಡ ಕ್ವೆಶನನ್ನು ಕೇಳ್ತಾರೆ. ಅರ್ಥ ಆಗ್ತಿದೆಯಾ? ಎಸ್, ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡಬೇಕಿತ್ತು. ಸೊ ದಟ್ ಈ ವಿಡಿಯೋನ ಮಾಡಿದೆ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.